ಗ್ರಾಮ ಅಂದಾಕ್ಷಣ ಈ ರೀತಿಯಾಗಿ ಒಂದು ಫಾರ್ಮ್ಯಾಟ್ ಇದೆ. ಕರ್ನಾಟಕ ಸರ್ಕಾರ ಲೋಕಾಯುಕ್ತರ ಮುಂದೆ ಅಂತ ಹೇಳಿ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಫಾರ್ಮ್ ನಂಬರ್ 2 ಅಲ್ಲಿ ಈ ರೀತಿಯಾಗಿ ದೂರನ್ನ ಬರೆದುಕೊಂಡು ಇನ್ನೊಂದು ಕಡೆಗೆ ಎಷ್ಟು ಜನ ರೈತರಿದ್ದಾರೆ ಅಂತ ನಾವು ನೋಡೋದಾದ್ರೆ ಆಯಾ ಗ್ರಾಮ ಗಂಟೆಗಳ ತನಕ ಒಂದೆಟ್ಟಿಗೆ ಸೇರಿ ಲೋಕಾಯುಕ್ತಕ್ಕೆ ಈಗ ದೂರು ಕೊಡೋದಕ್ಕೆ ಬಂದಿದ್ದಾರೆ. ರೈತರು ಈ ಭಾಗದಲ್ಲಿ ಬೇರೆ ಬೇರೆ ಗ್ರಾಮಗಳಿಗೆ ಒಬ್ಬೊಬ್ಬರು ರೈತರ ಏನು ದೂರಿನ ಪ್ರತಿ ಇದೆ. ಇದರಲ್ಲಿ 20 ರೈತರ ಸೇರಿ ಕೊಡ್ತಾ ಇದ್ದೀವಿ. ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಅವರ ಉತ್ತಾರಗಳಿದ್ದಾವೆ. ಮತ್ತೊಂದು ಕಡೆಗೆ ಅದರ ಜೊತೆಗೆ ತಮಗೆ ಯಾವ ಒಂದು ಸರ್ವೆ ನಂಬರ್ ಅನ್ನು ಒಂದು ಬೆಳೆಯನ್ನು ಬೆಳೆದಿದ್ರು ಯಾವ ಒಟ್ಟಿಗೆ ಹಾಳಾಗಿದೆ ಅನ್ನೋ ಒಂದು ಫೋಟೋ ಪ್ರತಿಗಳು ಸಹ ಇವರ ಬಳಿ ಇರುವಂಥದ್ದು, ಆ ಉತ್ತಾರಗಳು ಸಹ ಇವರು ಬಳಿಯಿದ್ದಾರೆ. ಎಲ್ಲವನ್ನ ಸೇರಿಸಿ ಅಂದರೆ ಈ ರೀತಿಯಾಗಿ ದೂರನ್ನ ಈಗ ಯಾವ ರೀತಿ ಬಂದಿದ್ದಾರೆ ಮತ್ತು ಅವರ ಸಮಸ್ಯೆಗಳು ಏನು, ಯಾಕಂದ್ರೆ ದೊಡ್ಡ ಅವರ ಬೆಂಬಲವಾಗಿ ಬಂದು ನಿಂತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಏಜೆನ್ಸಿಗಳ ರಕ್ಷಣೆ ಮಾಡೋಕೆ ನಿಂತಿದ್ದಾರೆ. ಅವ್ರ ವಿರುದ್ಧ ಕ್ರಮ ಆಗಬೇಕು. ಅವ್ರನ್ನ ಕೂಡಲೇ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯನ್ನ ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದಕ್ಕೂ ಕೂಡ ಬಗ್ಗದೆ ಹೋದರೆ ನಾವು ಸೋಮವಾರ ಗವರ್ನರ್ಗೆ ಪತ್ರ ಬರೆದು ನಾವು ಮನವಿ ಮಾಡ್ತಾ ಇದ್ದೇವೆ. ಕೃಷಿ ಸಚಿವರ ಮೇಲೆ ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡೋದಕ್ಕೆ ಮತ್ತು CBI ತನಿಖೆ ಮಾಡೋದಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದಕ್ಕೆ ನಾವು ಗವರ್ನರ್ ಹತ್ರ ವಿನಂತಿ ಮಾಡೋರಿದ್ದೇವೆ. ಅವರು ಪರ್ಮಿಷನ್ ಕೊಟ್ಟರೆ ನಾವು ಒಂದೊಂದು ಜಿಲ್ಲೆಯಿಂದ ಒಬ್ಬ ರೈತ ಸುಮಾರು 650 ಜನ ರೈತ ಪ್ರತಿನಿಧಿಗಳು ಅವ್ರು ಖುದ್ದಾಗಿ ಭೇಟಿಯಾಗಿ ನಮಗಾಗಿರ್ತಕ್ಕಂಥ ನಷ್ಟವನ್ನು ಅವರಿಗೆ ಹೇಳ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡೋರಿದ್ದೇವೆ. ಇವತ್ತಿನಿಂದ ಇದು ಪ್ರಾರಂಭ ಆಗ್ತದೆ. ಇವತ್ತು ಸುಮಾರು 100 ಹಳ್ಳಿಗಳಿಂದ ಪ್ರತಿ ಹಳ್ಳಿಯಿಂದ 100 ಜನ ರೈತರ ಪರವಾಗಿ 10,000 ಜನ ರೈತರ ಪರವಾಗಿ ಇವತ್ತು ಕೇಸ್ಗಳನ್ನ ಅಧಿಕೃತವಾಗಿ ದಾಖಲೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ರೈತರಿಗೆ ಬಹಳ ಸರ್ಕಾರದಿಂದ ಬಹಳ ಅನ್ಯಾಯವಾಗಿರುವುದರಿಂದ ಕಾರಣ ಏನಪ್ಪ ಅಂತಂದರೆ ಕಳಪೆ ಬೀಜವನ್ನು ಇಲ್ಲಿ ರೈತರಿಗೆ ನೀಡಿ ಈ ಒಂದು ತೊಗರಿ ಬೆಳೆ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿಬಿಟ್ಟಿದೆ. ಯಾಕಂದರೆ ರೈತ ಅವಲಂಬಿತ ಆಗಿರುವುದು ಕೇವಲ ಈ ಒಂದು ಭೂಮಿ ಮೇಲೆ ಮತ್ತು ತಾ ಬೆಳೀತಕ್ಕಂಥ ಬೆಳೆ, ಆ ಬೆಳೆನೇ ಹೋಯಿತು ಅಂತಂದರೆ ಅವನು ಕಂಗಾಲಾಗಿಬಿಡ್ತಾನೆ. ಅದಕ್ಕೆ ಈ ಒಂದು ಕೃಷಿ ಮಂತ್ರಿಗಳು ಏನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಅನೇಕ ಅಧಿಕಾರಿಗಳು ಏನು ಇದರಲ್ಲಿ ಒಂದು ರೈತರಿಗೆ ಮೋಸ ಮಾಡಿದ್ದಾರೆ, ಇವ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಮತ್ತು ಅದಕ್ಕೆ ಇವತ್ತು ಲೋಕಾಯುಕ್ತದಲ್ಲಿ ನಮ್ಮ ರೈತರು FIR ಅನ್ನು ದಾಖಲೆ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತು ಇದನ್ನು ಸರ್ಕಾರ ತನಿಖೆ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಂಡು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ರೈತರನ್ನು ರಕ್ಷಣೆ ಮಾಡಬೇಕು, ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ನಮ್ಮ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ನಾನು ಸುರೇಶ್ ಬಿರಾದಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ, ಭಾರತೀಯ ಜನತಾ ಕೂಡ PS ಪಾಟೀಲ್ ನೇತೃತ್ವದಲ್ಲಿ ನಾವು ರೈತರ ನಷ್ಟವನ್ನು ಸರ್ಕಾರದ ಒಂದು ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಇಲ್ಲಿವರೆಗೂ ಯಾವುದೇ ಒಂದು ರೈತರ ಬಗ್ಗೆ ಯಾವುದೇ ಒಂದು ಆಶ್ವಾಸನೆ ಆಗಲಿ ಭರವಸೆ ಆಗಲಿ ನೀಡ್ತಾ ಇಲ್ಲ. ಕೃಷಿ ಅಧಿಕಾರಿಗಳು ವಿನಾಕಾರಣ ತಮ್ಮ ತಪ್ಪುಗಳನ್ನು ಮುಚ್ಚಿಡ್ಕೊಳ್ಳೋಕೆ ಹೋಗಿ ತೇವಾಂಶ ಕಡಿಮೆ ಆಗಿದ್ರೆ ಇಂಥ ಯಾವುದೋ ಒಂದು ನೆವ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಸಂಪೂರ್ಣವಾಗಿ ಕೃಷಿ ಇಲಾಖೆಯ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರೂ ಇದ್ರಾಗ ಶಾಮೀಲಾಗ್ಯಾರ. ಇದನ್ನು ನಾವು ಬೇಲಿ ಎಳಿಬೇಕಂತ ತಿಳ್ಕೊಂಡು ರೈತರಿಗೆ ಯೋಗ್ಯವಾದ ಬೆಲೆಯನ್ನು ಕೊಡಿಸಬೇಕು ಅಂತಕ್ಕಂಥ ಹೋರಾಟವೇ ನಮ್ಮ ಹೋರಾಟ. ಸರಿ, ಇದು ಅಧಿವೇಶನದಲ್ಲಿ ದೊರೆಯತಕ್ಕ ಇಲ್ಲಿ ಇದು ಪ್ರಯತ್ನ ಮಾಡಿರಿ. ಅಧಿವೇಶನದಲ್ಲಿ ಇಲ್ಲಿವರೆಗೆ ಆದ್ರೂ ಇದು ಸಂದರ್ಭ ಸಿಕ್ಕಿಲ್ಲ. ಈಗ ನಾಳೆ ಅದು ಇವತ್ತಾಗಲಿ ಕೆಲವೊಂದಿಷ್ಟು ಶಾಸಕರು ಇವತ್ತು ಮಿತಿಗೆ ಇದ್ರ ಬಗ್ಗೆ ಅವರು ಅಲ್ಲೇ ಹೋರಾಟ ಮಾಡ್ತಾರೆ. ಆ ಪ್ರವೇಶನ ನೀಡ್ಯಾರ. ನಿಶ್ಚಿತವಾಗಿ ಅದರಲ್ಲೂ ವಿಧಾನಸಭೆಗಳಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಆಗ್ತದೆ. ಸರ್, ಹೆಸರು ಸರ್? ಕೆಂಚಪ್ಪ ಬಿರಾದಾರ್, ಮಾಜಿ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಬಿಜಾಪುರ. ತಾಲೂಕ ಅಂದ್ರಾಳ ಗ್ರಾಮದ ರೈತ ಮಹಿಳೆ ನಾನು ಕೂಡ ಇವತ್ತು ಸನ್ಮಾನ್ಯ ಶ್ರೀ S ಪಾಟೀಲ್ ನಡಾಳಿ ಸಾಹೇಬರ ನೇತೃತ್ವದಲ್ಲಿ ನಾವು ಒಂದು ಹೋರಾಟ
ಲೋಕಾಯುಕ್ತರಿಗೆ ದೂರು ಕೊಡ್ಲಿಕ್ಕೆ ಬಂದಿದ್ದೀವಿ. ನಾವು 20 ಎಕರೆ ಇವತ್ತು ತೊಗರೆ ಬೆಳೆಯನ್ನು ಹಾಕಿದ್ದೀವಿ. ತೊಗರೆ ಬೆಳೆ ನನಗಿನ್ನ ಹೈಟಾಗಿ ಬೆಳೆದಿದೆ, ಅದರೊಳಗೆ ಕಾಳಿಲ್ಲ, ಅದು ತನೆ ಬಿಟ್ಟಿಲ್ಲ, ಹೂವು ಬಿಡ್ತು, ಹಾಳಾಯಿತು. ಇವತ್ತು ಸರ್ಕಾರ ಏನು ಮಾಡಿದೆ, ಅಧಿಕಾರಿಗಳ ಮೂಲಕ ಕಳಪೆ ಬೀಜಗಳನ್ನು ವಿತರಣೆ ಮಾಡಿ ರೈತರನ್ನ ಮಣ್ಣಲ್ಲೇ ಮಣಗಿಸ್ಬಿಟ್ರು. ಇವತ್ತು ರೈತ ದೇಶದ ಬೆನ್ನೆಲುಬ ಅಂತ ಹೇಳ್ತಿ ಭಾಷಣ ಮಾಡ್ತಿರೋಂಥ ಈ ಸರ್ಕಾರ ರೈತರಿಗೆ ಏನು ಸಹಾಯ ಮಾಡಿದೆ? ಬೆಳೆ ಪರಿಹಾರ ಕೊಡಬೇಕು, ಒಂದನೇದ್ದು. ಎರಡನೇದೇನಂದ್ರೆ ರೈತ ಮಹಿಳೆಗೆ ಯಾವುದೂ ವಿಚಾರ ಇಲ್ಲದೆ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟು ಅವ್ರಿಗೆ ಬಸ್ ಫ್ರೀ ಮಾಡಿಕೊಟ್ಟು ಹೆಣ್ಮಕ್ಳು ಅಡ್ಡಾಡ್ಸಕ್ಕೆ ಹಚ್ಚಿ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಅದೇ ದುಡ್ಡನ್ನು ರೈತರ ಅಕೌಂಟಿಗೆ ಹಾಕಿದ್ರೆ ರೈತ ಬದುಕ್ತಾನೆ, ಅವ್ರಿಗೆ ಸಂಸಾರನೂ ಬದುಕ್ತದೆ, ಅವ್ರ ಕುಟುಂಬ ಬದುಕ್ತದೆ ಅನ್ನುವಂಥ ಮಾತನ್ನು ನಾ ಇಂದು ಮೀಡಿಯಾದರ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇದಕ್ಕೆ ಮುಂಚೆ ಇದು ಜಿಲ್ಲಾಧಿಕಾರಿಗಳಿಗೆ ಇದು ಮನವಿ ಸಲ್ಲಿಸಿದ್ರಲ್ಲ, ಆ ಜಿಲ್ಲಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡೈತಿಲ್ಲ, ಅಲ್ಲಿ ಅದರ ತೊಗರಿ ಬೆಳೆ ಬಂದು ಪರಿಶೀಲನೆ ಮಾಡೈತಿಲ್ಲ, ಅದ್ರ ಬಗ್ಗೆ ಪರಿಹಾರ ವ್ಯವಸ್ಥೆ ಮಾಡಿಲ್ಲ ಅವರು ತಮ್ಮ ಆಫೀಸಲ್ಲೇ ಕುತ್ಕೊಂಡು ರೈತರಿಗೆ ಒಬ್ರಿಗೆ ಇಬ್ಬರಿಗೆ ಮಾತಾಡಿ ಆ ಸರ್ವೆ ನಂಬರ್ಗಳನ್ನ ತಗೊಂಡು ಇವತ್ತು ನಾವು ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಯಾವ ಊರಿಗೆ ಬಂದು ಸರ್ವೆ ಮಾಡಿದ್ದಾರೆ, ಯಾವ ರೈತನ ಕರೆಸಿ ಸರ್ವೆ ಮಾಡಿದ್ದಾರೆ ಅದನ್ನ ತೋರಿಸನ್ರಿ, ನಾವು ಹೇಳ್ತೀವಿ. ಇದು ಕಂಟಿನ್ಯೂ ಆಗಿ ಹೋರಾಟ ಕಂಟಿನ್ಯೂ ಆಗಿರುತ್ತೆ. ಮೇಡಮ್, ಅದು ಅದ್ರ ಇದು ಯಾವುದು ಬೀಜ ಏನು ಹಾಕಿದ್ರೆ, ಇದು ತೊಗರಿ ಬೀಜ ಹಾಕಿದ್ರಲ್ಲ, ಅದು ಕೊಬ್ಬರಿ ಬೆಲೆ ಕೇಸ್ ಮಾಡಿದ್ದಾರೆ. ಮೇಡಮ್, ಯಾವ್ದು ತೊಗರಿ ಬೆಳೆಗೆ? ತೊಗರಿ ಬೆಳೆ 2 ತರ ಅವರು ವಿತರಣೆ ಮಾಡಿದ್ದಾರೆ, 2 ತೊಗರಿ ಬೆಳೆ. ಅದು ನನಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ವಿಷಯ ಗೊತ್ತಿಲ್ಲ. 2 ತರ ತೊಗರಿ ಬೆಳೆ, ಒಂದು ಇಳುವರಿ ಜಾಸ್ತಿ ಬಂದಿದೆ, ಒಂದು ಪೂರ ಹಾಳಾಗಿದೆ. ಬೀಜ ಬಿತ್ತಿ ಟ್ರ್ಯಾಕ್ಟರ್ಗೆ ಹಾಕಿ ಬಿತ್ತಬೇಕಾದ್ರೆ ಅದರಲ್ಲಿ ಹುಳಗಳಿದ್ದು ಅವತ್ತೇ ರೈತರಿಗೆ ಸಂಶಯ ಬಂತು. ಆದರೂ ಕೂಡ ಬಿತ್ತಿದ ಮೇಲೆ ಏನು ಬೆಳೆ ಬರುತ್ತೆ, ಅದೇ ಮನೆಯಲ್ಲಿದ್ದಂಥ 2 kg 3 kg ಬೆಳೆಯನ್ನು ಬಿತ್ತಿದಾರಲ್ಲ, ಅದು ಚೆನ್ನಾಗಿದೆ. ಇವತ್ತು ಏನು ಗೌರ್ಮೆಂಟ್ ಕೊಟ್ಟಿದೆ ಆ ಕಾಳುಗಳು ಮಾತ್ರ ಹಾಳಾಗಿದೆ. ಹೆಸರು ಸಂಗಮ್ಮ ದೇವರಹಳ್ಳಿ. ಲೈನ್ ಒಟ್ಟ ತಪ್ಪಿಸ್ಬೇಡ್ರಿ. ಗ್ರಾಮ ಅಂದಾಕ್ಷಣ ಈ ರೀತಿಯಾಗಿ ಒಂದು ಫಾರ್ಮ್ಯಾಟ್ ಇದೆ, ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಉಪಲೋಕಾಯುಕ್ತರ ಮುಂದೆ ಅಂತ ಹೇಳಿ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಫಾರ್ಮ್ ನಂಬರ್ 2 ಅಲ್ಲಿ ಈ ರೀತಿಯಾಗಿ ದೂರನ್ನ ಬರೆದುಕೊಂಡು ಇನ್ನೊಂದು ಕಡೆಗೆ ಎಷ್ಟು ಜನ ರೈತರಿದ್ದಾರೆ ಅಂತ ನಾವು ನೋಡೋದಾದ್ರೆ ಆಯಾ ಗ್ರಾಮ ಗಂಟೆಗಳ ತನಕ ಗ್ರಾಮ ಪಂಚಾಯತ್ಲಿಂದ ಲೋಕಾಯುಕ್ತರ ಕೇಸ್ ಬರಕ್ಕೆ ಪ್ರತಿ ರೈತರು ನಮಗೆ ರೈತ ಕಳಪೆ ಬೀಜ, ಆಮೇಲೆ ಇಲ್ಲಿ ಜಂಟಿ ನಿರ್ದೇಶಕರು, ಆಮೇಲೆ कांग्रेस सरकार आने के बाद 4,000 से 5,000 करोड़ का